ನೀವು ಹುಡುಗಿಗೆ ಏನಾಗಬೇಕು? ಓ ನಾನಾ? ಸಿಸ್. ಓ ಸಿಸ್ಸಾ? ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ಮ ಅಕ್ಕನಿಗಿಂತ ನೀವು ಸೂಪರ್ ಆಗಿದ್ದೀರಾ. ಹಾಂ ಥ್ಯಾಂಕ್ಸ್. ಏಕೆ ನಮ್ಮ ಅಕ್ಕ ಚೆನ್ನಾಗಿಲ್ವಾ? ಅವರು ಚೆನ್ನಾಗಿದ್ದಾರೆ, ಆದರೆ ಅವ್ರಿಗಿಂತ ಸೂಪರ್ ಆಗಿದ್ದೀರಾ ನೀವು. ಏನು ಓದ್ತಾ ಇದ್ದೀರಾ? ನಾನು ಫಸ್ಟ್ ಇಯರ್ ಡಿಗ್ರಿ. ಹೌದಾ? ಫಸ್ಟ್ ಇಯರ್ ಡಿಗ್ರಿನಾ? ಹಾಗನ್ಸೋದೇನಪ್ಪ, ಇನ್ನೂ ಚಿಕ್ಕ ಸೆಕೆಂಡ್ ಪಿ ಯು ಇರ್ಬೋದು ಅನಿಸುತ್ತೆ. ನೀವು? ನನ್ನ ಫ್ರೆಂಡೇ, ನಿಮ್ಮ ಬಾವ. ಹಾಂ ಭಾವನ? ಇನ್ನು ಮದುವೆನೇ ಆಗಿಲ್ಲ ಆಲೇ ಭಾವ ಅಂತ ಇದ್ದೀರಾ? ಆಗುತ್ತೆ ಬಿಡ್ರಿ, ತುಂಬ ಇಷ್ಟಪಟ್ಟಿದ್ದಾನೆ ನಿಮ್ಮ ಅಕ್ಕನ. ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಹುಡುಗಿ ಅಂತ ಹೇಳ್ತಾ ಇದ್ದ. ಫೋಟೋ ಎಲ್ಲ ಇಟ್ಕೊಂಡಿದ್ದ ಫೋನಲ್ಲಿ. ಫೋಟೋನಾ? ನಾ ಫೋಟೋನೇ ಕೊಟ್ಟಿಲ್ವಲ್ಲ. ನನಗೇನು ಗೊತ್ತು, ಅವ್ನ ಫೋನಲ್ಲಿ ಫೋಟೋ ಇತ್ತು. ತುಂಬ ಇಷ್ಟಪಟ್ಟಿದ್ದಾನೆ. ಹೌದಾ? ಸರಿ. ನಿಮ್ಗೆ ಹೇಗೆ ಅನಿಸ್ತು ಹುಡುಗ? ನನಗೇನು ಅನಿಸ್ಬೇಕು? ನಮ್ಮ ಅಕ್ಕನಿಗೆ ಇಷ್ಟ ಆದ್ರೆ ಸಾಕು, ನನಗೆ ಬೇರೆ ಅನಿಸ್ಬೇಕಾ? ಓಹೋ, ತುಂಬ ಚೂಟಿಯಾಗಿ ಮಾತಾಡ್ತೀರಾ ಕಣ್ರಿ. ನನ್ನ ಬಗ್ಗೆ ಕೇಳಲ್ವಾ? ನಾನೇನು ಕೇಳಲಿ? ಏಕೆ ನನ್ನ ಬಗ್ಗೆ ವಿಚಾರಿಸ್ಬೇಕು, ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ವಾ ನಿಮಗೆ? ನಿಮ್ಮ ಬಗ್ಗೆ ನಾನು ಕೇಳಿದೆ ತಾನೇ. ನನ್ನ ಬಗ್ಗೆ ಕೇಳಲ್ವಾ ನೀವು? ಏನು? ಏನು ಕೆಲಸ ಮಾಡೋದು? ನಿಮ್ಮ ಬಾವ ಸೂಪರ್ವೈಸರು, ನಾನು ಕ್ವಾಲಿಟಿ ಮ್ಯಾನೇಜರು. ಹೌದಾ? ಹಾಂ ಹೌದು. ಹಾಂ, ನಿಮ್ಗೆ ಎಷ್ಟು ಸಂಬಳ ಬರುತ್ತೆ? ನನಗೆ 50. 50,000 ಬರುತ್ತಾ? ಹಾಂ ಬರುತ್ತೆ. ನಮ್ಮ ಭಾವನಿಗೆ ಮತ್ತೆ ಕಮ್ಮಿ ಅಂತೀರಾ? ಅವ್ರು ಸೂಪರ್ವೈಸರ್ ಅಲ್ವಾ, ನಾನು ಕ್ವಾಲಿಟಿ ಮ್ಯಾನೇಜರ್ ಅಲ್ವಾ, ನನಗೂ ಜಾಸ್ತಿ ಸಂಬಳ, ಅವರು ನನಗಿಂತ ಕಮ್ಮಿ ಕೆಲಸ ಅವ್ರಿಗೆ, ಅಂದರೆ ಕ್ವಾಲಿಟಿ ಲೆವೆಲ್ ಕಮ್ಮಿ ಅಂತ. ಹೌದಾ? ಸರಿ ಸರಿ. ನಾನು ಹುಡುಗಿ ಹುಡುಕ್ತಾ ಇದ್ದೀನಿ ಮದುವೆ ಆಗೋಕ್ಕೆ ಅಂದ್ಬಿಟ್ಟು, ಎಲ್ಲೂ ಸೆಟ್ ಆಗ್ತಾ ಇಲ್ಲ ಕಣ್ರಿ. ಮನ್ಸಿಗೆ ಒಪ್ಪಂತ ಹುಡುಗಿ ಸಿಗ್ತಾ ಇಲ್ಲ ನನಗೆ. ಯಾವ ಥರ ಹುಡುಗಿ ಇಷ್ಟ ನಿಮಗೆ? ನಿಮ್ಮ ಥರ? ಹಾಂ. ಅಯ್ಯೋ ತಪ್ಪ ಅವಸ್ಬೇಡಿ, ಅದು ನಿಮ್ಮ ಥರ ಕ್ಯೂಟ್ ಆಗಿರಬೇಕು, ನಿಮ್ಮ ಥರ ಎಜುಕೇಟೆಡ್ ಆಗಿರಬೇಕು. ಆ ಥರ ಇಷ್ಟ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನಾನು ಒಬ್ಬನೇ ಮಗ ನೋಡಿ, ಹಿಂದೆ ಮುಂದೆ ಯಾರೂ ಇಲ್ಲ. ನಿಮಗೆ ಯಾರೂ ಇಲ್ವಾ? ಇಲ್ಲಪ್ಪ, ನಾನು ಒಬ್ಬನೇ ಮಗ. ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ ನಮ್ಮ ತಂದೆ. ಮೈಸೂರಲ್ಲಿ ಸ್ವಂತ ಮನೆ ಇದೆ, ನಂಜನಗೂಡು ಹತ್ರ ಒಂದು 10 ಎಕರೆ ಜಮೀನಿದೆ. ಹಾಂ, 10 ಎಕರೆ ಜಮೀನು ಇದೆಯಾ? ನಾವು ಮಾಡ್ತಾಯಿಲ್ಲ, ಅಂದರೆ ಬೇರೆಯವ್ರು ಕೊಟ್ಟಿದ್ದೀವಿ. ನಮ್ಮಪ್ಪ ಅವರು ಗೌರ್ಮೆಂಟ್ ಜಾಬಲ್ಲಿ ಇದ್ದಿದ್ದು, ಅವ್ರಿಗೂ ರಿಟೈರ್ಡ್ ಆಗಿ ಪೆನ್ಷನ್ ಬರ್ತಾಯಿದೆ. 60,000 ರೂಪಾಯಿ ಪೆನ್ಷನ್ ಬರುತ್ತೆ ನೋಡಿ. ನನಗೆ 50,000 ಸಂಬಳ ಬರುತ್ತೆ, ನಮ್ಮ ಅಪ್ಪನಿಗೆ ಪೆನ್ಷನ್ 60,000 ಬರುತ್ತೆ. ಅಂದರೆ ನನಗೇನು ಕೆಲ್ಸಕ್ಕೆ ಹೋಗು ಅಂತ ಹೇಳಲ್ಲ. ನಾನು ಕೂತ್ಕೊಂಡು ಏನು ಮಾಡಬೇಕು ಅಂದ್ಬಿಟ್ಟು, ಆ ದುಡ್ಡನ್ನೂ ಏನು ಮಾಡ್ತೀಯ ಅಂತ ಕೂಡ ಅವ್ರು ಕೇಳಲ್ಲ. ನನಗೋಸ್ಕರ ನನಗಿರುತ್ತೆ ಅಲ್ವಾ ಶಾಪಿಂಗ್ ಅದು ಇದು ಅಂತ, ಅದಕ್ಕೋಸ್ಕರ ಖರ್ಚು ಮಾಡ್ಕೊಳ್ತೀನಿ. ಹಾಂ, 50,000 ಖರ್ಚು ಮಾಡ್ಕೊಳ್ತೀರಾ? ಸಾಕಾಗೋದೇ ಇಲ್ಲ ನನಗೆ. ನನಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಖರ್ಚು ಮಾಡ್ತಾ ಇರ್ತೀನಿ ಅಲ್ವಾ. ನನಗಂತೂ ಎಂಜಾಯ್ ಮಾಡಿಕೊಂಡು ಲೈಫ್ನ ಆರಾಮಾಗಿ ಚೆನ್ನಾಗಿರಬೇಕು. ಇರೋನೊಬ್ಬ ಮಗ, ಬೇಕಾದಷ್ಟು ಆಸ್ತಿ ಇದೆ, ಎಲ್ಲ ಇದೆ, ಆರಾಮಾಗಿರೋದು. ನಾನು ಎಲ್ಲಾದರೂ ಹಳ್ಳಿ ಕಡೆನೇ ಹುಡುಗಿ ಹುಡುಕ್ತಾ ಇದ್ದೀನಿ. ನೋಡಬೇಕು ಎಲ್ಲಿದ್ದಾಳೆ ಅಂತ, ಲಕ್ಕಿ ಗರ್ಲ್ ಎಲ್ಲಿದ್ದಾಳೆ ಅಂತ ಇನ್ನೂ ಗೊತ್ತಿಲ್ಲ. ಆ ಲಕ್ಕಿ ಗರ್ಲ್ ನಾನೇ ಆಗಬೇಕು. ಅಷ್ಟೊಂದು ರಿಚ್ ಆಗಿರೋರ ಮನೆಗೆ ನಾನೇ ಸೇರಬೇಕು. ಹೆಂಗಾದರೂ ಮಾಡಿ ನನ್ನ ಮಗನ ಪಟಾಯಿಸ್ಕೊಬಿಡ್ಬೇಕು. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ನೀವು ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಫೋನ್ ಬಳಸ್ತೀರಾ? ಆಯ್ತೆ. ನಂಬರ್ ಕೊಡ್ಬೋದಾ? ಏಕೆಂದರೆ ನನ್ನ ಫ್ರೆಂಡ್ ಏನಾದರೂ ನಿಮ್ಮ ಅಕ್ಕನ ಜೊತೆ ಮಾತಾಡಬೇಕಾದ್ರೆ ಬೇಕಾಗ್ಬೋದು ಅಂತ. ಇಷ್ಟ ಇದ್ದರೆ ಕೊಡಿ, ಇಲ್ಲಾಂದರೆ ಬೇಡ. ಹಾಂ ಕೊಡ್ತೀನಿ. 270 280 230. ಹಾಂ ಥ್ಯಾಂಕ್ಸ್. ನಂದು 370 330 150. ನೈಸ್ ನಂಬರ್. ನಿಮ್ಮದು ಅಷ್ಟೇ, ತುಂಬ ಚೆನ್ನಾಗಿದೆ ನಂಬರ್. ಓ ಇದೇನಪ್ಪ ಇಲ್ಲಿ ಮಾತಾಡ್ತಾ ನಿಂತಿದ್ದೀರಿ? ಓ ಆಂಟಿ, ಹುಡುಗ ಹುಡುಗಿ ಮಾತಾಡ್ತಿರಲ್ಲ, ಅದಕ್ಕೆ ಹೊರಗಡೆ ಬಂದೆ. ಇಲ್ಲಿ ತುಂಬ ಚೆನ್ನಾಗಿದೆ, ವೆದರ್ ಎಲ್ಲ ತುಂಬ ಚೆನ್ನಾಗಿದೆ ಆಂಟಿ. ನನಗಂತೂ ತುಂಬ ಇಷ್ಟ ಆಯ್ತು ಇಲ್ಲಿ. ಅಯ್ಯೋ ಹಳ್ಳಿ ಕಣಪ್ಪ, ಹಳ್ಳಿ ಇಷ್ಟ ಆದ ಸಿಟಿ ಹುಡುಗಂಗೆ. ಅಯ್ಯೋ ಆಂಟಿ ಯಾಕಂಗಂತೀರ, ಇಲ್ಲಿ ಬೀಸೋ ಗಾಳಿ ಅಲ್ಲಿ ಸಿಟಿ ಸಿಗುತ್ತಾ ನಿಮಗೆ? ಇಲ್ಲಂತೂ ತುಂಬ ಇಷ್ಟ ಆಂಟಿ ನನಗೆ. ನಾವು ಹಳ್ಳಿಯವರೇ, ನಂಜನಗೂಡು ಹತ್ರ ಹಳ್ಳಿನೇ. ಆದರೆ ನಮ್ಮಪ್ಪ ಅವಾಗಲೇ ಕೆಲಸದಲ್ಲಿದ್ರಲ್ವಾ, ಅವಾಗಲೇ ನಾನಂತೂ ಹುಟ್ಟಿದ್ದೆ ಎಲ್ಲ ಮೈಸೂರಲ್ಲೇ. ನೀನು ನಮ್ಮ ಇದನ್ ಜೊತೆ ಕೆಲಸ ಮಾಡೋದಪ್ಪ? ಹೌದು ಆಂಟಿ, ಗಿರೀಶ್ ಅವನು ಎಲ್ಲ ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡೋದು. ಅವನು ಸೂಪರ್ವೈಸರ್ ಆಗಿದ್ದಾನೆ, ನಾನು ಕ್ವಾಲಿಟಿ ಮ್ಯಾನೇಜರ್. ಓ ಹಂಗಾರೆ ನಿನ್ಗಳ ಸಂಬಳ ನೀನು ಅದಕ್ಕಿಂತ ದೊಡ್ಡ ಕೆಲಸ ನಮ್ಮ ಗಿರೀಶನ್ಗಿತ್ತವ? ಆಂಟಿ ಅವನಿಗಿಂತ ದೊಡ್ಡ ಕೆಲಸನೇ. ಮದುವೆ ಆಗಿದ್ದಪ್ಪ? ಇಲ್ಲ ಆಂಟಿ, ಮದುವೆನ ಆಗಿಲ್ಲ. ನಾನು ಹಳ್ಳಿ ಕಡೆ ಎಲ್ಲಾದ್ರೂ ಒಂದು ಹುಡುಗಿ ನೋಡೋಣ ಅಂತ ಇದ್ದೀನಿ. ಸರಿ ಕಣಪ್ಪ, ಆಯ್ತು. ನೋಡಕ್ಕಾಯ್ತದೆ ಬಿಡು ಎಲ್ಲಾರೇ. ಒಳ್ಳೆ ಹುಡುಗಿ ಆಗಬೇಕು ನಮಗೆ. ನಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಾನು ಒಬ್ಬನೇ ಮಗ ಅಲ್ವಾ. ಏನು ನೋಡೋದ ಬಿಡಪ್ಪ, ಎಲ್ಲರೂ ನೋಡ್ತೀನಂತೆ ಒಂದು ಒಳ್ಳೆ ಹುಡುಗಿಯ. ನಾನೇನು ಕೆಟ್ಟ ಹುಡುಗಿಯ, ಇಲ್ಲಿ ಉಳ್ಳೆ ಮಾಡ್ಕೊನ್ಬೇಕ್ತಾ ನೀವು ಕರುಬ್ಲಿ. ಸರಿ ಮತ್ತೆ ಬತ್ತವನೇ ಅವನುವೆ ಗಿರೀಸನ್ವೇ. ಬರ್ರಪ್ಪ ಮನೆಗೆ, ಬನ್ನಿ ಜ್ಯೂಸ್ ಕುಡ್ಕೊ ಹೋಗಿರಂತೆ. ಹಾಂ ಸರಿ ಆಂಟಿ ಆಯಿತು. ಹೆಂಗೆ ಮಗ ಗಿರೀಸ, ಹೆಂಗ್ ಹುಡುಗಿ? ಹಾಂ ಬಿಡತ್ತೆ, ನಮಗೆ ಒಂದು ಕಟ್ಟಬೇಕಂತೆ. ಅದಕ್ಕೆ ಮನೆ ಮೇಲೆ ಲೋನ್ ಅದಲ್ಲ, ಅದನ್ನೂ ಹೇಳ್ದೆ. ಅಯ್ಯೋ ಅವೆಲ್ಲ ಯಾಕೆ ಕೇಳಕ್ ಹೋಗಿದೆ? ಅಯ್ಯೋ ನಾಳೆ ದಿವಸಕ್ಕೂ ಗೊತ್ತಾದಾಗ ನೋಡು, ಸುಳ್ಳು ಹೇಳಿದ್ರಲ್ಲ ಇವರು ಅಂತ ಅನ್ಕೊಬಿಡೋದು ಮತ್ತೆ. ನಮ್ಗೆ ಅಡ್ಜಸ್ಟ್ ಆಗೋದಿದ್ರೆ ಆಗಲಿ, ಇಲ್ಲರ ಬೇಡ. ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದ್ದು? ಪಾಪ ಕಷ್ಟ ಸುಖಕ್ಕೆಲ್ಲ ಅಡ್ಜಸ್ಟ್ ಆಯ್ತವೆ ಮಕ್ಕಳು, ಪಾಪ ಒಳ್ಳೆವೇ ಅವು. ಅದರಲ್ಲಿ ಈವೆಂಟ್ ಮಾತ್ರವ ಭಾಳ ಒಳ್ಳೇದು ಕಣಪ್ಪ, ಅಡ್ಜಸ್ಟ್ ಆಯ್ತಾಳೆ. ಏನಂದ್ಲು? ಅದಕ್ಕೆ ನೀವು ತಾನೇ ಕಟ್ಟೋದು ನನಗೇನು ಅಂತ ಅಂದ್ಲು. ಸರಿ ಕಣಪ್ಪ,
ಅಯ್ಯೋ ಏನೋ ಪಾಪ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಕಣಪ್ಪ ಮಾತ್ರ. ಆಮೇಲೆ ನಾನು ತೋರಾಕಿರೋದು ಆಮೇಲೆ ನನ್ನ ಬಿಟ್ಟಾರ ಆಮೇಲೆ. ಅಲ್ಲ ಕಣತೆ ನಿಮಗೆ ಗೊತ್ತು ಏನು ಅವ್ರಿಗೇನು ಏನು ಕಮ್ಮಿ ಆಗಿರೋದ ಮನೇಲಿ ಅವ್ರ ಕೈ ಅವ್ರ ಬಾಯಿ. ಏನು ನಿಮ್ಮ ಕಂಡಂಗೆ ಏನು ನಮ್ಮ ಅವ್ವ ನಮ್ಮ ಅಪ್ಪ ಏನು ಕೊಟ್ಟಕ್ರ. ಅಯ್ಯೋ ಅದಕ್ಕೆ ತಾನೆ ಮಗ ನಾನು ಆಸೆ ಪಟ್ಕೊಂಡು ನಮ್ಮ ಜನ ಅಂತ ಮಾಡಿಸ್ತಿರೋದು. ಈ ವೈಕ್ಳುವೆ ಒಟ್ಟಿಗೆ ಮಗ ಚೆನ್ನಾಗಿ ಕಷ್ಟ ಸುಖ ಆದರೂ ಚೆನ್ನಾಗಿ ಹೊಂದ್ಕೊಂಡು ಹೋಯ್ತಾವೆ. ಅದರಲ್ಲಿ ಹೆಣ್ಣು ಮಾತ್ರವ ಸುಮ್ಮನೆ ಹೇಳೋದಲ್ಲ. ಒಳ್ಳೆ ಹೆಣ್ಣು ಕಣ್ ಮಗ. ಆಂಟಿ ಇದು ಕಿರಿ ಅವಳಿದ್ದಾಳಲ್ಲ ಆ ಹುಡುಗಿ ಹೆಂಗೆ. ಅಯ್ಯೋ ಅದೊಂಚೂರು ಕಾಚು ಬುದ್ಧಿ ಕಣ್ ಮಗ. ಇದ್ರಲ್ಲಿ ಕ್ಯಾರೆಕ್ಟ್ರಲ್ಲಿ ಎಲ್ಲ ಪಾಪ ಒಳ್ಳೇದು ಆ ಥರ ಏನಿಲ್ಲ. ಚಂದ್ರು ಪಂಗ್ಲಲ್ಲ ಒಂಚೂರ ಇದು ಬೇಕು ಹೇಳಿದ್ನೆ ತಗೊಡ್ಬೇಕು. ಅದು ಬೇಕು ಅದೇ ಬೇಕು ಇದೇ ಬೇಕು ಒಂಚೂರು ಆಟ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅಯ್ಯೋ ಈ ಕಾಲದಲ್ಲಿ ಅವೆಲ್ಲ ಮಾಮೂಲಿ ಅಲ್ವಂಟಿ. ನೋಡಿ ಆಂಟಿ ಮಾಡ್ತಾರ ನೋಡಿ ಕೇಳಿ ನೋಡಿ. ಹೆಂಗೂ ಒಂದೇ ಸಲ ಬೇಕಾದರೆ ನಾನು ಹುಡುಗಿ ಹುಡುಕ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನೂ ಬಂದು ಬೇಕಾದ್ರೆ ನೋಡ್ಕೊಂಡು ಬರ್ತಾರೆ. ಒಪ್ಕೊಂಡ್ರೆ ಒಂದೇ ಸಲ ಒಂದೇ ಚಪ್ಪರದಲ್ಲಿ ಬೇಕಾದ್ರೆ ಮಾಡ್ಕೊಳ್ಳೋಣ. ಯೂರೋಸಿನ ಅವಶ್ಯ ಖರ್ಚು ಹಾಕೊಂಡು ಮಾಡ್ಕೊಂಡ್ರೆ ಬೇಕಾದರೆ ಒಂದೇ ಚೌಟ್ರಿಲಿ ಮಾಡ್ಕೋಬೋದು. ಅಯ್ಯೋ ಚೌಟ್ರಿಗೆ ಅವ್ರು ಮಾಡಕ್ಕೆ ಸಿಗ್ತಿಲ್ಲ ಕಣ್ಮಗ. ಬಡವರು ಕಣಪ್ಪ. ಆಂಟಿ ನಾವೇನು ಅವ್ರ ಕೈನೇನು ಹಾಕ್ಸಲ್ಲ. ನಾವು ಬೇಕಾದರೂ ಮಾಡ್ಕೊಳ್ತೀವಿ. ಹೆಂಗಿರಿ ಸ ನೀನೇ ಒಂಚೂರು ಸಾಲ ಅದೇ ಮನೆ ಮೇಲೆ ಅಂತೀಯೇ. ನೋಡೋದ ಮಾತಾಡತ್ತೆ. ನೋಡೋದ ಬಿಡು. ಇವ್ನು ನನ್ನ ಸ್ನೇಹಿತನೇ ಒಳ್ಳೆ ಹುಡುಗ. ನೋಡೋದ ಮಾತಾಡ್ಬಿಟ್ಟು ಹೇಳತ್ತೆ ಯಾವ್ದಕ್ಕೂ. ಸರಿ ಕಣಪ್ಪ ಆಯ್ತು. ಅವಳು ಓದ್ತಾಳೆ ಕಣ್ಮಗ. ಒಪ್ಪಳೋ ಇಲ್ವೋ ಕೇಳಿ ನೋಡಿ ಆಂಟಿ. ಕೇಳಿ ನೋಡಿ ಅವ್ರ ಮನೇಲಿ ಮಾತಾಡ್ಬಿಟ್ಟು ನನಗೆ ಹೇಳಿ ಯಾವ್ದಕ್ಕೂ. ನಮ್ಮ ಅಪ್ಪ ಅಮ್ಮ ಬಂದು ನೋಡಿ ಒಪ್ಕೊಂಡ್ರೆ ಮಾಡ್ಕೊಳ್ತೀನಿ. ನನಗೂ ಹುಡುಗಿ ಇಷ್ಟ ಆಗಿದ್ದಾಳೆ. ಓ ಅದಕ್ಕೆ ನಿಂತ್ಕ ಮಾತಾಡ್ತಿದ್ರ ಇಬ್ರುವೆ. ಸರಿ ಬಿಡು. ನಿನ್ನ ಹೆಸರೇನಪ್ಪ. ನನ್ನ ಹೆಸರು ಅಭಿಲಾಕ್ಷ್ ಅಂತ. ಅಭಿ ಅಂದರೆ ಸಾಕು. ನೋಡ್ತೀನಿ ಕಣವ ಅಬ್ಬಿ. ನೋಡದ ಮಾತಾಡ್ತೀನಿ. ಅವರ ಅಪ್ಪನ ಕೊಟ್ಟೆ ಏನಂದರು. ಅಯ್ಯೋ ಅವರು ಮಾತ್ರ ಬಡವ್ರು ಏನು ಅಡುಗೆ ವ್ಯವಸ್ಥೆ ಏನು ಮಾಡಿಸಿಲ್ಲ ಕಣಪ್ಪ. ಕೇಳಬೇಕಾದ್ರೆ ನಮ್ಗೆ ಇರಿಸ್ನೇ. ಈಗ ವಾರ ಜುಮ್ಕಿನೂ ಅವರೇ ಮಾಡಿಸ್ಕೊತಿರೋದು. ಅಯ್ಯೋ ಆಂಟಿ ಆರೇ ನಮ್ಮಮ್ಮ 1/4 kg ಚಿನ್ನ ಮಾಡಿಸಿಟ್ಟಿದ್ದಾರೆ ಅವ್ರ ಸೊಸೆಗೆ ಅಂದ್ಬಿಟ್ಟು. ನಾನು ಒಬ್ಬನೇ ಮಗ. ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ. ಬರೋ ಸೊಸೆನ ಮಗಳ ಥರ ನೋಡ್ಕೋಬೇಕು ಅಂತ ನಮ್ಮಮ್ಮ ತುಂಬ ಇಷ್ಟಪಟ್ಟಿದ್ದಾರೆ. ಪ್ರತಿ ತಿಂಗಳು ಅದು ಇದು ಅಂತ ಸೊಸೆಗೆ ಅಂದ್ಬಿಟ್ಟು ತೆಗೆದಿಡ್ತಾನೆ ಇದ್ದಾರೆ. ಅದೇ ಕಣಪ್ಪ ನೀವು ದೊಡ್ಡ ಸರಿ ಮಾತ್ರ ಬಡವ್ರ ಮನೆ ಹೆಣ್ಮಕ್ಳು ಕಷ್ಟ ಅಲ್ವ ಮಗ. ಆ ಥರ ಎಲ್ಲ ಏನಿಲ್ಲ ನೋಡಿ. ನಮ್ಮಮ್ಮ ತುಂಬ ಒಳ್ಳೆಯವರು. ಕೇಳಿ ನೋಡಿ ಆಂಟಿ. ಸರಿ ಕಣಪ್ಪ ಆಯಿತು. ಮಾತಾಡ್ತೀನಿ ಯಾವ್ದಕ್ಕೂ. ಮಾತಾಡ್ಬಿಟ್ಟು ನಮ್ಮ ಗಿರೀಶನ್ಗೆ ಹೇಳ್ತೀನಿ. ಅವ್ನು ನಿನ್ಗೆ ಹೇಳ್ತಾನೆ. ಸರಿ ಆಂಟಿ ಆಯಿತು. ನಿಮ್ಮ ಫೋನ್ ನಂಬರ್ ಇದ್ರೆ ಕೊಡಿ ಆಂಟಿ. 23450. ಸರಿ ಆಂಟಿ ಆಯಿತು. ಇನ್ನು ಲೇಟಾಗಿ ಬತ್ತಿ ಏನೋ ಅನ್ಕಂಡೆ. ಏನಾದ್ರು ತರ್ಸಿ ಮಾಡಕ್ಕೆ ಅಂದರೆ ಅದೇ ಏನು ಬೇಡ ಊಟ ಮಾಡ್ಕೊ ಬಂದೆ. ನೀವು ಏನಾರು ಮಾಡ್ತೀರಿ ಅಂದ್ಬಿಟ್ಟೆ ಅವನು ಅಪ್ಪನೂ ಹೇಳ್ಬಿಟ್ಟೆ ಸುಮ್ಮನೆ ಹೋಗು ಅಂತ ಅಂದರು. ಯಾಕಂತೆ ಅವ್ರು ಮಾತ್ರ ಹಾಗೆ ಕಳಿಸ್ಬಿಟ್ಟಿದ್ರು. ಹಂಗಾರೆ ಸರಿ ಬಿಡು ಊಟ ಮಾಡ್ಕೊಂಡು ಹೋಗು. ಇಲ್ಲ ಅದೇ ಟೈಮ್ ಆಯ್ತದೆ. ಬರ್ತೀವಿ ಆಂಟಿ. ಸರಿ ಕಣಪ್ಪ ಆಯಿತು. ಇನ್ನೇನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ. ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.